ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನನಗೊಂದು ಮೇಲ್ನ ಸೆಂಡ್ ಮಾಡಿದ್ರು. ಅಂದರೆ ಅವರಿಗೆ ಯೂಟ್ಯೂಬಿಂದ ಬಂದಿದ್ದ ಮೇಲ್ ಅದು. ಆ ಮೇಲಲ್ಲಿ ಏನಿದೆ ನನಗೆ ಅರ್ಥ ಆಗ್ತಾ ಇಲ್ಲ, ಒಂಚೂರು ನೋಡ್ಬಿಟ್ಟು ಹೇಳಿ ಅಂತ ಅಂದ್ಬಿಟ್ಟು ಅದರಲ್ಲಿ $1 ಬಂದಿದೆ ನಿಮ್ಮ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಇದ್ದಿದ್ದು. ಅಂದರೆ ನಾವೊಂದಷ್ಟು ಕ್ವಶನ್ಸ್ನ ಕೇಳ್ತೀವಿ, ನೀವು ಅದಕ್ಕೆ ಆನ್ಸರ್ನ ಮಾಡಬೇಕು, ಆಮೇಲೆ ಆ ವಿಡಿಯೋಗೆ ಎಲ್ಲೋ ಕೊಡಬೇಕಾ ಗ್ರೀನ್ ಕೊಡಬೇಕಾ ಡಿಸೈಡ್ ಮಾಡ್ತೀವಿ ಅನ್ನೋ ಥರ ಮೇಲ್ ಬಂದಿತ್ತು. ಅವ್ರನ್ನ ಕೇಳಿದೆ ನಾನು, $1 ಏನಾದರೂ ಬಂದಿದೆಯಾ ನಿಮ್ಮ ವಿಡಿಯೋಗೆ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ ಅಂತಂದ್ರು. ಸರಿ ಚೆಕ್ ಮಾಡಿ ಅಂತಂದೆ. ಈಗ ಮೊದಲನೇದಾಗಿ $1 ಯಾಕೆ ಬರುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ತುಂಬಾ ವಿಷಯಗಳನ್ನ ನಾವು ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ವಿಡಿಯೋಗಳಲ್ಲಿ. ಎಲ್ಲಾನು ಹಾಕ್ಬೋದೇನೋ ಅಂತ ಅಂದ್ಬಿಟ್ಟು ಎಲ್ಲಾನು ಹಾಕ್ತಾ ಇರ್ತೀವಿ ವಿಡಿಯೋದಲ್ಲಿ. ಹಂಗೆಲ್ಲ ಹಾಕಂಗಿಲ್ಲ. ಯೂಟ್ಯೂಬಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇಂಥ ವಿಡಿಯೋಗಳು ಮಾತ್ರನೇ ಹಾಕಬೇಕು ಅಂತ ಅಂದ್ಬಿಟ್ಟು. ಆ ವಿಡಿಯೋಗಳಲ್ಲಿ ಏನಾದರೂ ಆ ಥರ ಕಂಟೆಂಟು ಅಂದ್ರೆ ಬೇರೆ ಥರ ಕಂಟೆಂಟ್ಗಳನ್ನೇನಾದ್ರೂ ನಾವು ಹಾಕಿರ್ತೀವಿ ಅಂತಂದಾಗ ಈ ಥರ $1 ಬರುತ್ತೆ. ಇನ್ನೂ ಒಂದಿದೆ $1, ಅದ್ರ ಬಗ್ಗೆ ಕೂಡ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ವಿಷಯನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕೆ ಅಂದ್ರೆ ನಾನು ಹೇಳೋ ವಿಚಾರಗಳು ಕೆಲವೊಂದು ನಿಮಗೆ ಆಶ್ಚರ್ಯ ಅಂತಾನು ಅನಿಸ್ಬೋದು. ಇಂಥ ವಿಷಯಗಳಿಗೂ ಕೂಡ $1 ಬೀಳುತ್ತಾ ಅಂತ ಅಂದ್ಬಿಟ್ಟು. ಆಮೇಲೆ $1 ಬಿದ್ದರೆ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಮಾನಿಟೈಸೇಷನ್ ಆಗಿದ್ರೆ ಆಫ್ ಮಾಡ್ತಾರಾ ಮಾನಿಟೈಸೇಷನ್ನ, ಇದನ್ನೆಲ್ಲಾನು ತಿಳ್ಕೊಳ್ಳೇಬೇಕು. ಪ್ರತಿಯೊಬ್ಬರು ಯೂಟ್ಯೂಬರು ಇದನ್ನ ತಿಳ್ಕೊಬೇಕಾಗಿರೋ ವಿಚಾರಗಳೇನೆ. ಯಾಕೆಂದ್ರೆ ವಿಡಿಯೋಸ್ನ ಅಪ್ಲೋಡ್ ಮಾಡೋವಾಗ ನಮ್ಗೆ ಗೊತ್ತಿಲ್ಲದೇನೋ ಇಂಥ ತಪ್ಪುಗಳನ್ನ ನಾವು ಮಾಡಿಬಿಟ್ಟಿರ್ತೀವಿ. ಅಂಥ ತಪ್ಪುಗಳು ಆದ ಮೇಲೆನೆ ಗೊತ್ತಾಗುತ್ತೆ ಅದು ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಫಸ್ಟೇ ತಿಳ್ಕೊಂಡ್ರೆ ನಾವು ವಿಡಿಯೋ ಮಾಡೋವಾಗ ಒಂಚೂರು ಹುಷಾರಾಗಿನೇ ವಿಡಿಯೋಸ್ನ ಮಾಡ್ಕೊಬೋದು. ಮೊದಲನೇದಾಗಿ ನಾವು ಅಡಲ್ಟ್ ಕಂಟೆಂಟ್ಗಳನ್ನ ಮಾಡೋದು, ಅಂದ್ರೆ 18+ ಕಂಟೆಂಟ್ಗಳು, ವಲ್ಗ್ಯಾರಿಟಿ ಕಂಟೆಂಟ್ಗಳು, ಇಂಥದನ್ನೆಲ್ಲ ಮಾಡಿದಾಗ್ಲೂ ಕೂಡ $1 ಬರುತ್ತೆ. ಆಮೇಲೆ ಬಾಡಿನ ಏನೋ ಎಕ್ಸ್ಪೋಸ್ ಮಾಡೋದು, ಹೆಣ್ಮಕ್ಳು ಮೈ ಕಾಣೋ ಥರ ಬಟ್ಟೆಗಳನ್ನ ಹಾಕ್ಕೊಂಡು ಅಲ್ಲಲ್ಲಿ ತೋರಿಸ್ಕೊಂಡು ಅಂಥದ್ದೆಲ್ಲ ಮಾಡಿದಾಗ್ಲೂ ಕೂಡ $1 ಬೀಳುತ್ತೆ. ಆಮೇಲೆ ವೈಲೆನ್ಸ್ ಮಾಡ್ತಾ ಇದ್ರೆ ಕೂಡ $1 ಬೀಳುತ್ತೆ. ಅಂದರೆ ಡೈರೆಕ್ಟಾಗಿ ಈಗ ಎಲ್ಲಾದರೂ ಜಗಳ ನಡೀತಾ ಇರುತ್ತೆ, ಹೊಡೆದಾಡ್ಕೊತಾ ಇರ್ತಾರೆ, ಅಂಥದ್ದನ್ನೆಲ್ಲ ಡೈರೆಕ್ಟಾಗಿ ಶೂಟ್ ಮಾಡಿ ಹಾಕೋದು, ಅದಕ್ಕೂ ಕೂಡ $1 ಬೀಳುತ್ತೆ. ಎಲ್ಲಾದರೂ ಹೋಗ್ತಾ ಇರೋವಾಗ ಆಕ್ಸಿಡೆಂಟ್ಗಳಾಗಿರುತ್ತೆ ರೋಡ್ ಮೇಲೆ ಅಥವಾ ಎಲ್ಲಾದರೂ ಆಗಿರುತ್ತೆ ಅಲ್ವಾ, ಅಲ್ಲೆಲ್ಲಾನು ಡೈರೆಕ್ಟಾಗಿ ಹಾಗೆ ಶೂಟ್ ಮಾಡಿ ಹಾಗೆ ಹಾಕೋದು ವಿಡಿಯೋನ, ಅದರಲ್ಲೂ ಕೂಡ ಅದಕ್ಕೂ ಕೂಡ $1 ಬೀಳುತ್ತೆ. ಅಂಥವೆಲ್ಲ ಹಾಕಂಗಿಲ್ಲ ನಾವು. ಯಾವುದೇ ಆಕ್ಸಿಡೆಂಟ್ಗಳು ಅಂದರೆ ಟೋಟಲ್ ಆಗಿ ಏನಂದರೆ ರಕ್ತ ತೋರಿಸ್ಬಾರ್ದು ವಿಡಿಯೋಗಳಲ್ಲಿ, ಮತ್ತೆ ಹೊಡೆದಾಟ ಬಡ್ದಾಟ ಇಂಥವನ್ನ ತೋರಿಸ್ಬಾರ್ದು, ಹಿಂಸೆ ತೋರಿಸ್ಬಾರ್ದು, ಯಾವುದಕ್ಕೂ ಪ್ರಾಣಿಗಾಗ್ಲಿ ಮನುಷ್ಯರಿಗಾಗ್ಲಿ ಹಿಂಸೆ ಮಾಡ್ತಾ ಇರೋದನ್ನ ತೋರಿಸ್ಬಾರ್ದು, ಮಕ್ಕಳುಗಳಿಗೆ ಹೊಡೆಯೋದು ಬಡಿಯೋದು ಇವನ್ನೆಲ್ಲಾನು ಹಾಕೋತಿರಲ್ಲ, ಅಂಥದಕ್ಕೂ ಕೂಡ $1 ಬೀಳುತ್ತೆ. ಅಂಥದ್ದೆಲ್ಲ ಹಾಕಂಗಿಲ್ಲ. ಆಮೇಲೆ ಬೆಂಕಿ, ಇದು ಕೂಡ ಕೆಲವರಿಗೆ ಅನ್ಸುತ್ತೆ ಬೆಂಕಿ ತೋರ್ಸೋದಕ್ಕೂ $1 ಬೀಳುತ್ತಾ ಅಂತ ಅಂದ್ಬಿಟ್ಟು. ಬೀಳುತ್ತೆ $1. ಯಾಕೆ ಅಂದ್ರೆ ಒಲೆಯಲ್ಲಿ ಉರಿಸ್ತಾ ಇರೋ ಬೆಂಕಿ ತೋರ್ಸಿದ್ರೆ $1 ಬೀಳಲ್ಲ, ಹಂಗ ಅನ್ಕೊಳಕ್ ಹೋಗ್ಬೇಡಿ. ಅಂಥದಕ್ಕೆಲ್ಲ $1 ಬೀಳಲ್ಲ. ಎಲ್ಲಿ ಬೀಳುತ್ತೆ ಅಂತಂದ್ರೆ ಎಲ್ಲಾದ್ರೂ ಮನೆಗೆ ಬೆಂಕಿ ಬಿದ್ದಿರೋದು ಅಥವಾ ಎಲ್ಲಾದ್ರೂ ಏನಾದ್ರೂ ಬ್ಲಾಸ್ಟ್ ಆಗಿರೋದು, ಇಂಥದನ್ನೆಲ್ಲ ತೋರಿಸ್ತೀವಿ ಅಲ್ಲ, ಅಂಥದ್ದು ತೋರಿಸ್ದಾಗ್ಲೂ $1 ಬೀಳುತ್ತೆ. ಅಂಥದನ್ನೆಲ್ಲ ಡೈರೆಕ್ಟಾಗಿ ತೋರ್ಸಂಗಿಲ್ಲ ವಿಡಿಯೋಗಳಲ್ಲಿ, ಇವೆಲ್ಲನೂ ಇರುತ್ತೆ. ಆಮೇಲೆ ಹೇಳ್ದಂಗೆ ಕೆಟ್ಟ ಪದಗಳನ್ನ ಯೂಸ್ ಮಾಡಿಕೊಂಡು ಮಾತಾಡೋದು ವಿಡಿಯೋಗಳಲ್ಲಿ, ಅಂಥ ವಿಡಿಯೋಗಳಿಗೂ ಕೂಡ $1 ಬೀಳುತ್ತೆ. ಅಂಥದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಹಾಗೂ ಮಾಡಂಗಿಲ್ಲ. ಆಮೇಲೆ ಅದೇ ಹೇಳ್ದಂಗೆ ರಕ್ತ ತೋರಿಸೋದು ಅಂದರೆ ಪ್ರಾಣಿ ಹಿಂಸೆ ಮಾಡೋದು, ಅಂದರೆ ಯಾವಾಗಲೂ ಹಬ್ಬಗಳಲ್ಲಿ ಕುರಿ ಕಡಿಯೋದು, ಕೋಳಿ ಕಡಿಯೋದು, ಇಂಥದನ್ನೇನಾದರೂ ಡೈರೆಕ್ಟಾಗಿ ಶೂಟ್ ಮಾಡಿ ಹಾಕೋದು, ಇಂಥದನ್ನ ಹಾಕಿದಾಗ್ಲೂ ಕೂಡ ಒಟ್ನಲ್ಲಿ ರಕ್ತ ತೋರಿಸ್ಬಾರ್ದು. ಅಂಥದಕ್ಕೂ ಕೂಡ ಈಗ ಆಕ್ಸಿಡೆಂಟ್ ಆಗಿದ್ದಾಗ್ಲೂ ಅಷ್ಟೇ ಅಲ್ವಾ, ಅಲ್ಲೆಲ್ಲಾನು ರಕ್ತ ಚೆಲ್ಲಿರುತ್ತೆ, ಎಲ್ಲ ಒಂಥರ ಆಗಿರುತ್ತೆ. ಅಂದರೆ ಏನು ಗೊತ್ತಾ, ಅದು ನೋಡಿದ ತಕ್ಷಣ ಜನಗಳಿಗೆ ನೋಡಿದ ತಕ್ಷಣ ಅದೊಂಥರ ಭಯ ಅನಿಸುತ್ತೆ ಅಲ್ಲ, ಆ ಭಯನ ಕ್ರಿಯೇಟ್ ಮಾಡುವಂಥದ್ದು ಅಂಥದ್ದು ವಿಡಿಯೋಗಳನ್ನ ಹಾಕಬಾರ್ದು. ನೋಡಿದ ತಕ್ಷಣ ಭಯ ಬೀಳೋದು ಅಥವಾ ಅದೇ ಹೇಳ್ದಂಗೆ ಆ ಥರ ಇದ್ರೆ ಅಂಥ ವಿಡಿಯೋಗಳನ್ನ ನಾವು ಹಾಕಂಗಿಲ್ಲ. ಅಂಥದನ್ನೆಲ್ಲ ಹಾಕಿದಾಗ ಅದು $1 ಬೀಳುತ್ತೆ. ಇನ್ನು ಏನು ಆವಾಗಲೇ ಹೇಳಿದೆ ಬೆಂಕಿ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು. ಬೆಂಕಿನ ಬರೀ ಅಲ್ಲಿ ಮಾತ್ರ ಅಂತಲ್ಲ, ಈ ಜಾತ್ರೆಗಳಲ್ಲೆಲ್ಲನೂ ಬೆಂಕಿ ಕಂಡ ಹಾಕ್ಬಿಟ್ಟು ತುಳಿತಾ ಇರ್ತಾರೆ, ಅಂಥದಕ್ಕೂ ಕೂಡ $1 ಬೀಳುತ್ತೆ. ಯಾಕೆ ಅಂದರೆ ಇವಾಗ ಇವರು ವಿಡಿಯೋಗೆ ಬಿದ್ದಿರೋದು ಕೂಡ ಅಂಥ ವಿಷಯಕ್ಕೇನೆ. ಅವರು ಒಂದು ಲಾಸ್ಟ್ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಗೊತ್ತಿಲ್ಲದೆ ಹಾಕೊಂಡಿರೋ ವಿಡಿಯೋಗಳವು ಒಂದೆರಡು ವಿಡಿಯೋ ಹಾಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ಒಂದು ವಿಡಿಯೋಗೆ ಏನೋ ಬ್ಲಡ್ ತೋರಿಸಿರೋದು ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದಂಗೆನೇನೆ, ಅಂದರೆ ಕೋಳಿ ಕುಯ್ಯೋವಾಗೋ ಕುರಿ ಕುಯ್ಯೋವಾಗ್ಲೋ ಯಾವಾಗಲೂ ವಿಡಿಯೋ ಮಾಡಿ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅದು. ಇನ್ನೊಂದು ಊರ ಹಬ್ಬದಲ್ಲಿ ಏನೋ ಬೆಂಕಿ ಕೊಂಡ ತುಳಿತಾ ಇರೋದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಏನೋ ಹೇಳಿದ್ರು. ಆಯ್ತಾ, ಅವೆರಡು ವಿಷಯಗಳಿಗೆ $1 ಬಂದಿದೆ. ಅದು ಅದಕ್ಕೇನು ವಿಡಿಯೋ ವ್ಯೂಸ್ ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಡಿಲೀಟ್ ಮಾಡಿಬಿಟ್ಟೆ ಅಂತಂದ್ರು. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು, ಡಿಲೀಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ.
ಈ ತರ ವಿಷಯಕ್ಕೆ ಅವರಿಗೆ $1 ಬಿದ್ದಿರೋದು. ಅದು ಸಣ್ಣ ವಿಷಯನೇನೆ. ಏನು ಹಬ್ಬದಲ್ಲಿ ಬೆಂಕಿ ಕಂಡ ತುಳಿಯೋದನ್ನು ನಾವು ಶೂಟ್ ಮಾಡಂಗಿಲ್ವಾ ಅಂತಂದ್ರೆ ಹೌದು, ಹಾಕಂಗಿಲ್ಲ. ಅಂಥದಕ್ಕೂ ಕೂಡ $1 ಬೀಳುತ್ತೆ. ಯಾಕೆ ಅಂದ್ರೆ ಅಲ್ಲಿ ಮನುಷ್ಯರು ನಡೀತಿರ್ತಾರೆ ಬೆಂಕಿ ಮೇಲೆ, ಅಂದ್ರೆ ಅದು ಕೂಡ ನೋವು ಕೊಡ್ತಾ ಇರುತ್ತೆ ಅಲ್ಲ, ಬೆಂಕಿ ಮನುಷ್ಯರಿಗೆ ನೋವು ಕೊಡ್ತಾ ಇರುತ್ತೆ ಅಲ್ಲ, ಅಲ್ಲೂ ಕೂಡ $1 ಬೀಳುತ್ತೆ. ಅದಕ್ಕೇನೆ ಅಂಥದನ್ನು ಕೂಡ ಹಾಕಂಗಿಲ್ಲ. ಕೈಯಲ್ಲೆಲ್ಲ ಹಿಡ್ಕೊಂಡು ಬೆಂಕಿನಲ್ಲಿ ಹಿಂಗೆಲ್ಲ ಆಟ ಆಡಿ ಮತ್ತು ಬಾಯಲ್ಲೆಲ್ಲ ಬೆಂಕಿ ಬಿಡೋದು ಅಂಥದಕ್ಕೆಲ್ಲಾನು $1 ಹಾಕ್ತಾರೆ. ಅಂಥವೆಲ್ಲನೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ. ತುಂಬ ಅಂಥವೆಲ್ಲನೂ ವೈಲೆನ್ಸ್ ಕ್ರಿಯೇಟ್ ಮಾಡೋ, ಭಯ ಕ್ರಿಯೇಟ್ ಮಾಡೋವು ಜಾಸ್ತಿ ಹಾಕಿದ್ರೆ $1 ಬರುತ್ತೆ. ಅವ್ರಿಗೆ ಈ ಥರ $2 ಬಂದಿತ್ತು. ಡಿಲೀಟ್ ಮಾಡಿಬಿಟ್ಟೆ ಅಂತಂದ್ರು. ಡಿಲೀಟ್ ಮಾಡಬೇಕಾ ಬೇಡವಾ ಅಂತಂದರೆ ವ್ಯೂಸ್ ಕಮ್ಮಿ ಇತ್ತು ಅಂತಂದರೆ ಡಿಲೀಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಅವ್ರಿಗೇನೋ ಒಂದು 39-40 ವ್ಯೂಸ್ ಬಂದಿತ್ತು ಅಷ್ಟೇ, ಡಿಲೀಟ್ ಮಾಡಿಬಿಟ್ಟೆ ಅಂತಂದ್ರು. ಅದೇ ಏನಾದರೂ ವ್ಯೂಸ್ ಜಾಸ್ತಿ ಬಂದಿದ್ದಾಗ, ಆ ಥರ ಏನಾದರೂ $1 ಬಿದ್ದಿದೆ ಅಂದಾಗ ವಿಡಿಯೋನ ಡಿಲೀಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ತಿಳ್ಕೊಬೇಕಾಗಿರೋ ವಿಷಯ, $1 ಯಾಕೆ ಬರುತ್ತೆ ಅಂದ್ಬಿಟ್ಟು ಈಗ ಹೇಳಿದಿಷ್ಟು ವಿಷಯಗಳಲ್ಲಿ ಆ್ಯಡ್ಗಳು ರನ್ ಆಗಲ್ಲ ನಮ್ಮ ವಿಡಿಯೋಗಳ ಮೇಲೆ. ಇಷ್ಟು ವಿಷಯಗಳು ನಾನು ಏನು ಹೇಳ್ದೆ ಅಲ್ಲ, ಅವೆಲ್ಲದಕ್ಕೂ ಆ್ಯಡ್ಗಳು ರನ್ ಆಗಲ್ಲ. ಯಾವಾಗ ಆ್ಯಡ್ಗಳು ಕೊಡೋರು ಅಂಥ ವಿಡಿಯೋಗಳಿಗೆ ಅವರು ಮುಂದೆ ಬರಲ್ಲ ಆ್ಯಡ್ಗಳನ್ನ ಕೊಡೋದಕ್ಕೆ. ಆ್ಯಡ್ಗಳು ರನ್ ಆಗದೆ ಹೋದಾಗ ಅದರಲ್ಲಿ ಯಾವುದೇ ನಮಗೆ ದುಡ್ಡು ಬರಲ್ಲ. ದುಡ್ಡು ಬರದೆ ಹೋದಾಗ ಇನ್ನು ವಿಡಿಯೋ ವೇಸ್ಟ್ ಏನೇನೆ, ಅದಿದ್ದು ವೇಸ್ಟ್ ಏನೇನೆ, ಅಂತ ವೈಲೆನ್ಸ್ ವಿಡಿಯೋ ಅಂತ $1 ವಿಡಿಯೋ ಇದ್ದು ವೇಸ್ಟ್ ಏನೇನೆ. ಆ್ಯಡ್ಗಳು ಕೊಡೋರು ಯಾರೂ ಮುಂದಕ್ಕೆ ಬರಲ್ಲ. ಅದ್ರ ಮೇಲೆ ಅಕಸ್ಮಾತ್ ಯಾರಾದರೂ ಕೊಟ್ಟರು ತುಂಬ ಕಮ್ಮಿ, ಎಲ್ಲೋ 1-2 ಆ್ಯಡ್ ಬರ್ಬೋದು, ಅದರಲ್ಲಿ ತುಂಬ ಕಮ್ಮಿ ದುಡ್ಡು ಬರ್ಬೋದು, ಬಂದರೆ, ಇಲ್ಲ ಅಂದರೆ ಬರಲ್ಲ. ಅದಕ್ಕೆಲ್ಲ ಆ್ಯಡ್ಗಳು ಕೊಡಲ್ಲ. ಹಾಗಾಗಿ ಅಂಥ ವಿಡಿಯೋಗಳನ್ನ ಮಾಡಬಾರ್ದು. ಇನ್ನು ಅಕಸ್ಮಾತು ವ್ಯೂಸ್ ತುಂಬ ಇದೆ, ಏನು ಮಾಡೋದು ಹಿಂಗಾಗಿದೆ ಅಂತಂದಾಗ ಅದಕ್ಕೆ ರಿಕ್ವೆಸ್ಟ್ ಅಂತ ಇರುತ್ತೆ. ನಾವು ಯೂಟ್ಯೂಬ್ಗೆ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಇದರಲ್ಲಿ ನಾನು ಅಂದರೆ ಆ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅದನ್ನು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗತ್ತೆ. ಹಂಗೆ ಮಾಡಿದ್ಮೇಲೆ ಅವ್ರು ಆ ರಿಕ್ವೆಸ್ಟನ್ನ ಆಕ್ಸೆಪ್ಟ್ ಮಾಡಿಕೊಂಡು $1 $3ಗೆ ತಂದುಕೊಡ್ತಾರೆ. $3 ಬಂದಮೇಲೆ ಮಾಮೂಲಿ ಆ್ಯಡ್ಗಳು ರನ್ ಆಗುತ್ತೆ. ಆ ಥರ ಮಾಡ್ಕೊಬೇಕಾಗತ್ತೆ. ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಬದಲು ವೀಡಿಯೋಸ್ನ ಅಪ್ಲೋಡ್ ಮಾಡೋವಾಗಲೇ ಇಂಥವೆಲ್ಲ ಒಂಚೂರು ನೋಡ್ಕೊಂಡು ಅಪ್ಲೋಡ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈ ಥರ ಆಗಿತ್ತು ಅವ್ರದ್ದು. ಹಾಗಾಗಿ ಅವರು ಡಿಲೀಟ್ ಮಾಡಿದೆ ಅಂತಂದ್ರು. ಓಕೆ, ಪರವಾಗಿಲ್ಲ, ಕಮ್ಮಿ ವ್ಯೂಸ್ ಬಂದಿತ್ತು, ಡಿಲೀಟ್ ಮಾಡ್ಕೊಂಡಿದ್ದಾರೆ. ಜಾಸ್ತಿ ವ್ಯೂಸ್ ಬಂದರೆ ಈ ಥರ ಮಾಡ್ಕೊಬೇಕಾಗತ್ತೆ. ಇನ್ನು ಆವಾಗಲೇ ಹೇಳಿದೆ $1 ಬರುತ್ತೆ ಅಂದ್ಬಿಟ್ಟು. $1 ಯಾಕೆ ಬರುತ್ತೆ ಅಂತಂದರೆ, ಯಾವುದಾದ್ರೂ ವಿಡಿಯೋಗಳು ನಾವು ಯಾರ್ದಾದ್ರೂ ಕದ್ದುಬಿಟ್ಟು ನಮ್ಮ ವಿಡಿಯೋದಲ್ಲಿ ಹಾಕ್ಕೊಂಡಿರ್ತೀವಿ ಅಂದರೆ, ನಮ್ಮ ಚಾನಲಲ್ಲಿ ಹಾಕ್ಕೊಂಡಿರ್ತೀವಿ ಅಲ್ಲ, ಅವ್ರೇನಾದರೂ ನಮಗೆ ಕಾಪಿ ರೈಟ್ ಕೊಡ್ತಾರೆ ಅಲ್ಲ, ನಮ್ಮ ಮಾನಿಟೈಸ್ ಆದಮೇಲೆ ಅವ್ರು ನಮಗೆ ಕಾಪಿ ರೈಟು, ಅವ್ರು ನಮಗೆ ಯಾವಾಗಲಾದ್ರು ಕಾಪಿ ರೈಟ್ ಕೊಟ್ಟಿದ್ದಾರೆ, ಕಾಪಿ ರೈಟ್ ಸ್ಟ್ರೈಕ್ ಬಿದ್ದಿದೆ ಅಂದಾಗ ಅದು ಏನು $1 ಬರುತ್ತೆ. ಹಾಗಾಗಿ $1 ಕೂಡ ಇದೆ. ಬರೀ $1 ಒಂದನ್ನೇ ಎಲ್ಲರೂ ನೋಡಿರ್ತಾರೆ. $1 $1 ತುಂಬ ಜನ ಕಮ್ಮಿನೇ ನೋಡೋದು. ನೋಡದೆ ಹೋದ್ರೆ ಒಳ್ಳೇದೇನೇನೆ, ಅವೆಲ್ಲ ಬರದೇ ಹೋದ್ರೆ ಇನ್ನೂ ಒಳ್ಳೇದೇನೇನೆ. ಆದಷ್ಟು ಅವೆಲ್ಲ ಬರದೇ ಇರೋ ಥರ ಹುಷಾರಾಗಿ ವೀಡಿಯೋಸ್ನ ಹಾಕ್ಕೊಂಡ್ರೆ ಒಳ್ಳೇದು. ಇಂಥ ಸಣ್ಣ ಪುಟ್ಟ ವಿಚಾರಗಳೇ ಆಗಿದ್ರು ಕೂಡ ಅವು ಕೇಳೋದಕ್ಕೆ ಆಶ್ಚರ್ಯ ಅನ್ಸಿದ್ರು ಕೂಡ ಇಂಥವು ಎಲ್ಲದಕ್ಕೂ $1 ಬೀಳುತ್ತೆ. ಗೊತ್ತಿಲ್ಲ ಯಾವಾಗ ಏನೇನಕ್ಕೆ ಈ ಯೂಟ್ಯೂಬ್ ಅಲ್ಗರಿದಮ್ ಯಾವತ್ತು ಹೆಂಗೆ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ. ಒಂದೊಂದು ದಿನಕ್ಕೆ ಒಂದೊಂದು ರೂಲ್ಸ್ಗಳನ್ನ ಬರ್ತಾನೆ ಇರ್ತಾರೆ. ಈ ಥರ ಎಲ್ಲನೂ ಮಾಡ್ತಾನೆ ಇರ್ತಾರೆ. ಅವ್ರು ಮಾಡೋದು ಒಳ್ಳೇದಕ್ಕೇನೆ. ಇಂಥವೆಲ್ಲನೂ ಆ್ಯಡ್ಗೆ ಸೂಟೇಬಲ್ ಇಲ್ಲ. ಜೊತೆಯಲ್ಲಿ ಅದು ಕಂಟೆಂಟ್ ಅಲ್ಲ, ಅದನ್ನು ನಾವು ಏನದರಲ್ಲಿ ಹೇಳೋದಕ್ಕೆ ಹೊರಟಿದ್ದೀವಿ ಅಂಥವೆಲ್ಲ ತೋರಿಸ್ಕೊಂಡು ಅಲ್ವಾ, ಅಂಥವೆಲ್ಲನೂ ತೋರಿಸಿದಾಗ $1 ಬೀಳುತ್ತೆ. ಇನ್ನು $1 ಬಿದ್ದರೆ ಮಾನಿಟೈಸೇಷನ್ ಏನಾದರೂ ಆಫ್ ಆಗುತ್ತಾ ಅಂತಂದರೆ, ಮಾನಿಟೈಸೇಷನ್ ಏನು ಆಫ್ ಆಗಲ್ಲ. ನಾನು ಅವಾಗಲಿಂದ ಹೇಳ್ದಂಗೆ ಮಾನಿಟೈಸೇಷನ್ ಏನು ಮಾಡಲ್ಲ, ಅದು ಹಂಗೆ ಇರುತ್ತೆ. ಆ ವಿಡಿಯೋ ಪರ್ಟಿಕ್ಯುಲರ್ ಆ ವಿಡಿಯೋಗೆ ಮಾತ್ರ ವ್ಯೂಸ್ ಎಷ್ಟೇ ಇದ್ರೂ ದುಡ್ಡು ಬರಲ್ಲ. ಅದೊಂದೇನೆ ಅದರಲ್ಲಿ ಪ್ರಾಬ್ಲಮ್ಮು. ಅಕಸ್ಮಾತ್ ಈಗ ನಾವು ರಿಕ್ವೆಸ್ಟು ಕಳಿಸ್ಲಿಲ್ಲ, ಅದನ್ನು $1 ಮಾಡ್ಕೊಳ್ಲಿಲ್ಲ, ಆ ವಿಡಿಯೋನ ಹಾಗೆ ಬಿಟ್ಬಿಟ್ಟಿದ್ದೀವಿ, ಹಂಗಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತಂದರೆ, ಹಂಗಿದ್ರೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಆ ವಿಡಿಯೋಗೆ. ಅದೇ ತುಂಬ ಲಾಂಗ್ ಟೈಮಲ್ಲಿ ಆ ವಿಡಿಯೋ ಇತ್ತು ಅಂತಂದರೆ ಅದಕ್ಕೆ ಕಮ್ಯುನಿಟಿ ಸ್ಟ್ರೈಕ್ ಬೀಳುತ್ತೆ. ಹಾಗಾಗಿ ಆ ವಿಡಿಯೋನ ಒಂದು $1 ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡಿಲೀಟ್ ಮಾಡಿದ್ರೆ ಒಳ್ಳೇದು ಅಷ್ಟೇನೆ. ಕಮ್ಮಿ ವ್ಯೂಸ್ ಇತ್ತು ಅಂತಂದರೆ ಇನ್ನು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ನಮಗೆ. ಹಾಗಾಗಿ ಅದನ್ನು ಆ ಥರ ಯಾರಾದರೂ ಡಿಲೀಟ್ ಮಾಡೋದು ಅಥವಾ $1 ಕನ್ವರ್ಟ್ ಮಾಡ್ಕೊಳ್ಳೋದು ಮಾಡಬೇಕಾಗತ್ತೆ. ಇನ್ನಿದಿಷ್ಟು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಂಡು ಹುಷಾರಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಏನೇನಂದರೆ ಸಿಕ್ಪಾಕಿದ್ದು ಎಲ್ಲನೂ ಹಾಕ್ಕೊಳಕ್ಕೆ ಹೋಗಬೇಡಿ. ವೀಡಿಯೋಗಳಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ ಯೂಟ್ಯೂಬಲ್ಲಿ, ಅದನ್ನು ತಿಳ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಯೂಟ್ಯೂಬ್ ವಿಡಿಯೋ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತ ನಮಗೆ ಏನು ಬೇಕೋ ಎಲ್ಲನೂ ಹಾಕೊಬೋದು ಅಂತ ಅಲ್ಲ. ಜನಗಳಿಗೆ ಅದರಿಂದ ಏನಾದರೂ ಪ್ರಯೋಜನ ಇದೆ ಅನ್ನೋಂಥ ವಿಡಿಯೋಗಳನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಇದು ಆ್ಯಡ್ ಸೂಟೇಬಲ್ಗೆ ಅಂದರೆ ಆ್ಯಡ್ಗೆ ಸೂಟ್ ಆಗೋವಂಥ ವಿಡಿಯೋಗಳು
ಹಾಕಿದ್ರೆ $green ಇರುತ್ತೆ, ಇಲ್ಲ ಅಂದರೆ $yellow ಬರುತ್ತೆ, ಅದು ಆ್ಯಡ್ಗೆ ಸೂಟೇಬಲ್ ಇಲ್ಲ ಅಂದಾಗ. ಇನ್ನಿವತ್ತಿನ ವಿಷಯ ಇಷ್ಟೇನೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋನ ನೋಡಿರೋದಕ್ಕೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.